ಗುಡ್ ಆಫ್ಟರ್ನೂನ್ ಮಕ್ಕಳೇ. ನಾನ್ ಮಾತಾಡ್ತಾ ಇರೋದು ಎಲ್ರಿಗೂ ಕೇಳಿಸ್ತಾ ಇದೆಯಾ? ಯಾರಾದ್ರೂ ಒಬ್ರು ನನ್ಗೆ ಆನ್ಸರ್ ಅನ್ನ ಮಾಡಿ. ನಾನು ಹೇಳ್ತಾ ಇರೋದು ನಿಮ್ಗೆ ಕೇಳಿಸ್ತಾ ಇದೆಯಾ ಇಲ್ವಾ ಅಂತ. ಆನ್ಲೈನ್ ಕ್ಲಾಸ್ ಆಗಿರೋದಕ್ಕೆ ಸ್ವಲ್ಪ ವ್ಯತ್ಯಾಸ ಆಗಬಹುದು, ಅದಕ್ಕೆ ಕೇಳ್ಕೊಳ್ತಾ ಇದ್ದೀನಿ. ಕೇಳಿ ಬರ್ತಾ ಇದೆ ಮೇಡಮ್. ಓಕೆ. ಸೊ ನಿನ್ನೆ ನಾವೇನ್ ಕಲ್ತ್ವಿ ಅನ್ನೋದ್ರ ಒಂದು ಸಣ್ಣ ರಿವಿಷನ್ ಟೈಪ್ ಮಾಡಿ ಆಮೇಲೆ ನಾವು ಇವತ್ತಿನ ಟಾಪಿಕ್ಗೆ ಮುಂದುವರಿಯೋಣ. ನಾವು ನಿನ್ನೆ ರಾಸಾಯನಿಕ ಕ್ರಿಯೆ ಅಂದ್ರೆ ಏನು, ಅದಕ್ಕೆ ಕೆಲವೊಂದಿಷ್ಟು ನಮ್ಮ ದಿನನಿತ್ಯದ ಉದಾಹರಣೆಗಳನ್ನು ಸಹ ನಾವು ನೋಡಿದ್ವಿ. ಹಾಗೆ ಯಾವುದರ ಆಧಾರದ ಮೇಲೆ ರಾಸಾಯನಿಕ ಕ್ರಿಯೆ ನಡೆದಿದೆ, ಯಾವ ಅಂಶಗಳನ್ನ ಗಮನಿಸಿ ನಾವು ರಾಸಾಯನಿಕ ಕ್ರಿಯೆ ನಡೆದಿದೆ ಅನ್ನೋದನ್ನು ಕೂಡ ನಿನ್ನೆ ಕ್ಲಾಸಲ್ಲಿ ನೋಡಿದೀವಿ ಅಲ್ವಾ? ಸೊ ನಾನು ಏನೋ ಹೇಳ್ತಾ ಇದ್ರಿ? ನಾನು ಒಂದು ಟಾಸ್ಕ್ ಅನ್ನ ಕೊಟ್ಟಿದ್ದೆ ಅಲ್ವಾ? ನೀವು ಎರಡೆರಡು ಎಕ್ಸಾಂಪಲ್ ಅನ್ನ ನೋಟ್ ಮಾಡ್ಕೊಳ್ಳಿ. ನಿಮ್ಗೆ ಅನ್ಸೋ ರಾಸಾಯನಿಕ ಕ್ರಿಯೆ ಯಾವ್ದಿರಬಹುದು ಅಂತ ಅನ್ಸತ್ತೋ ಅದನ್ನ ನೋಟ್ ಮಾಡ್ಕೊಳ್ಳಿ ಅಂತ. ಮಾಡಿದೀರಾ? ಯಾರಾದ್ರೂ 2 ಜನ, ಒಂದು ಹುಡುಗಿರ್ ಕಡೆಯಿಂದ ಒಂದು ಹುಡುಗರ ಕಡೆಯಿಂದ 2 ಜನ ಬಂದು ನನ್ಗೆ ನಿಮ್ಮ ಆನ್ಸರ್ ಅನ್ನ ಹೇಳ್ತೀರಾ? ಹೇಳಿ, ಹೆಸರನ್ನ ಹೇಳಿ, ನಿಮ್ಮ ಹೆಸರನ್ನ ಹೇಳಿ, ನನ್ಗೆ ಆನ್ಸರ್ ಅನ್ನ ಹೇಳಿ, ಆಯ್ತಾ? ನನ್ನ ಹೆಸರು ಉಂಜಿಲಾ ನಾಜ್ ರೀ. ಏನು? ಉಂಜಿಲಾ ನಾಜ್. ಉನ್ಜಿಲಾ ನಾಜ್. ಹಾ, ಹೇಳಿ. ಬಹುತ ಬದಲಾವಣೆ ಉದಾಹರಣೆ ಪೇಪರ್ ಹರಿಯುವುದು, ಹಾ. ಮರ ಕಡಿಯುವುದು, ಮರದಿಂದ ಎಲೆಯನ್ನು ಉದುರುವುದು. ಓಕೆ. ರಾಸಾಯನಿಕ ಬದಲಾವಣೆ ಹಾಲನ್ನು ಮೊಸರಾಗುವುದು, ಹಣ್ಣುಗಳನ್ನು ಕೆಡುವುದು, ತರಕಾರಿ ಕೆಡುವುದು. ವೆರಿ ಗುಡ್. ಈಗ ಹೆಣ್ಮಕ್ಳು ಕರೆಕ್ಟ್ ಆದ ಉತ್ತರವನ್ನ ಕೊಟ್ಟಾಗಿದೆ. ಇನ್ ನಮ್ ಬಾಯ್ಸ್ ಹೇಗ್ ಉತ್ತರ ಬರ್ತಿದ್ದಾರೆ ನೋಡೋಣ. ಯಾರಾದ್ರೂ ಒಬ್ರು ಹುಡುಗರ ಕಡೆಯಿಂದ ಆನ್ಸರ್ ಮಾಡ್ಬೋದಾ ನನ್ಗೆ? ಹೇಳ್ತೀರಿ ಯಾರಾದ್ರೂ? ಸ್ವಲ್ಪ ಬೇಗ. ಹೇಳ್ತೀರಿ, ಹೇಳ್ತೇವ್ರಿ. ಮಲ್ಲಿಕಾರ್ಜುನಣ್ಣ ಹೇಳ್ತೀರಿ, ನಾನೇನ್ ಬೈಯಲ್ಲ, ನೀವು ತಪ್ಪು ಉತ್ತರ ಹೇಳಿ. ಬಾಯ್ಸ್ ಹೇಳಲ್ಲಂತ್ರಿ. ಹೇಳಲ್ವಂತ? ಹಾ ರೀ. ಹೆಣ್ಮಕ್ಳೇ ಸ್ಟ್ರಾಂಗ್ ಗುರು ಅಂತ ಪ್ರೂವ್ ಆಯ್ತು ಮತ್ತೆ ಅಲ್ವಾ? ಹೋ ರೀ. ಓಕೆ. ಸೊ ನಾವು ನಿನ್ನೆ ಇಲ್ಲಿವರೆಗೆ ಕಲ್ತಿದ್ದಾಗಿತ್ತು 4 ಅಂಶ ಯಾವ್ಯಾವುದು, ಹಾಗೆ ರಾಸಾಯನಿಕ ಕ್ರಿಯೆ ಅಂದ್ರೆ ಏನು, ಯಾವ್ದಾದ್ರೂ ಒಂದು ವಸ್ತು ಇನ್ನೊಂದು ವಸ್ತುವಿನ ಜೊತೆಗೆ ಬಂಧವನ್ನ ಉಂಟು ಮಾಡತ್ತೆ ಅಥವಾ ಆ ವಸ್ತು ತನ್ನಲ್ಲಿರೋ ಬಂಧವನ್ನ ಮುರ್ಕೊಂಡು ರಾಸಾಯನಿಕ ಬದಲಾವಣೆಯನ್ನ ಹೊಂದಿ ಹೊಸ ವಸ್ತುವನ್ನ ನಮ್ಗೆ ಕೊಡತ್ತೆ. ಈ ಹೊಸ ವಸ್ತುವಿನ ಗುಣಲಕ್ಷಣ ಹೇಗಿರತ್ತೆ ಅಂತ ನೋಡಿದ್ವಿ. ಮೂಲ ವಸ್ತುವಿಗಿಂತ ತುಂಬಾ ವಿಭಿನ್ನವಾಗಿರತ್ತೆ. ಇಂತಹ ಕ್ರಿಯೆಯನ್ನ ನಾವು ರಾಸಾಯನಿಕ ಕ್ರಿಯೆ ಅಂತ ಕರಿತೀವಿ. ಯಾವಾಗ ನಾವು ರಾಸಾಯನಿಕ ಕ್ರಿಯೆ ನಡೆದಿದೆ ಅಂತ ಅರ್ಥ ಮಾಡ್ಕೋಬೇಕು? ಒಂದು ವೇಳೆ ವಸ್ತುವಿನ ಸ್ಥಿತಿಯಲ್ಲಿ ಬದಲಾವಣೆ ಆಗಿದ್ರೆ, ಬಣ್ಣ ಬದಲಾವಣೆ ಆಗಿದ್ರೆ, ಅಥವಾ ಅಲ್ಲಿ ತಾಪಮಾನ ಬದಲಾವಣೆಯನ್ನ ನಾವು ನೋಡಿದ್ರೆ, ಅನಿಲ ಬಿಡುಗಡೆ ಆಗಿದ್ರೆ, ಈ 4 ಅಂಶದಲ್ಲಿ ಯಾವ್ದಾದ್ರೂ ಕ್ರಿಯೆ ನಡೆದಿದ್ಯಾ ಅಥವಾ ಯಾವ್ದಾದ್ರೂ ಅಂಶ ನಡೆದಿದ್ಯಾ ಅನ್ನೋದನ್ನ ನೋಡ್ಕೊಂಡು ನಾವು ರಾಸಾಯನಿಕ ಕ್ರಿಯೆ ನಡೆದಿದೆ ಅನ್ನೋದನ್ನ ನಾವು ಅರ್ಥ ಮಾಡ್ಕೊಳ್ಬಹುದು. ಇಲ್ಲಿವರೆಗೆ ನಾವು ನಿನ್ನೆ ನೋಡಾಗಿತ್ತು ಅಲ್ವಾ? ಇದನ್ನ ಅರ್ಥ ಮಾಡ್ಕೊಳ್ಳೋದಿಕ್ಕೆ ಒಂದು ಪ್ರಯೋಗವನ್ನು ನೋಡಿದ್ವಿ, ಕರೆಕ್ಟಾ? ಸೊ ಇವತ್ತು ನಾವು
ಮುಂದುವರೆದ ಭಾಗವಾಗಿ ಅನಿಲ ವಿಕಸನ ಅಂತ ನೋಡಿದ್ವಿ ಅಲ್ವಾ? ಅದಕ್ಕೆ ಒಂದು ಪ್ರಯೋಗವನ್ನ ಕೊಟ್ಟಿದ್ದಾರೆ. ಈ ಪ್ರಯೋಗದಲ್ಲಿ ಏನಾಗ್ತಾ ಇದೆ ಅನ್ನೋದನ್ನ ನಾನು ಕ್ವಿಕ್ ಆಗಿ ಹೇಳ್ತೀನಿ. ಸೊ ಇದೊಂದು ಗಾಜಿನ ಫ್ಲಾಸ್ಕ್ ಅಂದ್ರೆ ಗಾಜಿನ ಪಾತ್ರೆ ಅಂತ ಅರ್ಥ ಮಾಡ್ಕೋಬಹುದು. ಅದ್ರ ಒಳಗಡೆಗೆ ಇಲ್ಲಿ ಕೆಳಗಡೆಗೆ ಏನು ಈ ತರ ಒಂದು ಸ್ವಲ್ಪ ಕಲರ್ ಡಿಫ್ರೆಂಟ್ ಆಗಿ ತೋರಿಸಿದಾರಲ್ಲ, ಇಲ್ಲಿರೋದು ಸಾರರಿಕ್ತ ಸಲ್ಫ್ಯೂರಿಕ್ ಆಮ್ಲ. ಇದೊಂದು ಆಮ್ಲ. ಇದಕ್ಕೆ ಸತುವಿನ ಚೂರನ್ನ ಸಣ್ಣ ಸಣ್ಣ ತುಂಡುಗಳನ್ನ ಹಾಕಿದ್ದಾರೆ. ಅದು ಎರಡು ಪರಸ್ಪರ ವರ್ತಿಸಿ ಏನಾಗ್ತಾ ಇದೆ ಅಂತ ಅಂದ್ರೆ, ಇಲ್ಲಿ ಹಾಕಿರೋದು ಒಂದು ಸಾರರಿಕ್ತ ಸಲ್ಫ್ಯೂರಿಕ್ ಆಮ್ಲ, ಇನ್ನೊಂದು ಸತು. ಆದ್ರೆ ಇದೆರಡು ವರ್ತಿಸಿ ನಮಗೆ ಇಲ್ಲಿ ಅನಿಲ ಬಿಡುಗಡೆಯಾಗೋದು. ಇಲ್ಲೊಂದು ಗಾಜಿನ ನಳಿಕೆ ಕಾಣಿಸ್ತಾ ಇದೆಯಾ? ಏನಾಯ್ತು? ತತ್ವ ಅಂದ್ರೆ ಏನ್ರಿ ಮೇಡಮ್? ಸತ್ತು ಅಂದ್ರೆ ಅದೊಂದು ಧಾತು, ಲೋಹ ಒಂದು. ಏನ್ರಿ ಮೇಡಮ್? ಧಾತು. ಸತು ಒಂದು ಧಾತು ಆಗಿರತ್ತೆ, ಲೋಹ ಲೋಹ ಅಂತ ಹೇಳ್ತೀವಿ. ಆಯ್ತಾ? ಸೊ ಈ ಸತುವನ್ನ ನಾವಿಲ್ಲಿ ತಗೊಂಡು ಅದಕ್ಕೆ ಸ್ವಲ್ಪ ಸಾರರಿಕ್ತ ಸಲ್ಫ್ಯೂರಿಕ್ ಆಮ್ಲವನ್ನ ಬೆರೆಸ್ತಾ ಇದ್ದೀವಿ. ಈಗ ನಾವು ಹೈಡ್ರೋಜನ್, ಕಾರ್ಬನ್ ಇದೆಲ್ಲ ಏನಂತ ಅರ್ಥ ಮಾಡ್ಕೊಂಡಿದೀವಿ? ಎಲ್ಲದು ಧಾತುಗಳು ಅಲ್ವಾ? ಸೊ ಸತು ಕೂಡ ಅದೇ ರೀತಿ ಒಂದು ಧಾತು ಆಗಿರತ್ತೆ. ಅದರ ಒಂದು ಸ್ವಲ್ಪ ಪ್ರಮಾಣವನ್ನ ಇಲ್ಲಿ ನಾವು ತಗೊಂಡು ಎರಡನ್ನು ಮಿಕ್ಸ್ ಮಾಡಿದಾಗ ನಾವಿಲ್ಲಿ ಏನ್ ನೋಡಬಹುದು ಅಂತ ಅಂದ್ರೆ, ಎರಡು ವಸ್ತುಗಳು ಮಿಕ್ಸ್ ಆಗಿ ನಮಗಿಲ್ಲಿ ಹೈಡ್ರೋಜನ್ ಅನಿಲ ಬಿಡುಗಡೆ ಆಗೋದನ್ನ ನಾವು ನೋಡಬಹುದು. ಅದು ಗಮನಿಸೋದಿಕ್ಕೋಸ್ಕರನೇ ಈ ಒಂದು ಗಾಜಿನ ಪಾತ್ರೆಗೆ ಈ ತರ ಗಟ್ಟಿಯಾಗಿ ಅದರ ಬಾಯನ್ನ ಮುಚ್ಚಿಬಿಟ್ಟಿದ್ದಾರೆ, ರಬ್ಬರ್ ಕಾರ್ಕ್ ಅನ್ನ ಹಾಕಿ. ಆಯ್ತಾ? ಬಿರಡೆಯನ್ನ ಹಾಕಿ ಅದರ ಬಾಯಿ ಗಟ್ಟಿಯಾಗಿ ಮುಚ್ಚಿದ್ದಾರೆ. ಬಟ್ ಒಂದೇ ಒಂದು ಗಾಜಿನ ನಳಿಕೆಯನ್ನ ಅದಕ್ಕೆ ಹೀಗೆ ಇಲ್ಲಿ ಕಾಣಿಸ್ತಾ ಇದೆ ನಿಮ್ಗೆ ಚಿತ್ರದಲ್ಲಿ. ಈ ರೀತಿಯಾಗಿ ಗಾಜಿನ ನಳಿಕೆಯನ್ನ ಅದಕ್ಕೆ ತೋರಿಸಿದಾಗ ಅದೇನ್ ಮಾಡತ್ತೆ, ಅಲ್ಲಿ ಬಿಡುಗಡೆ ಆದಂತಹ ಅನಿಲ ಆ ಗಾಜಿನ ನಳಿಕೆ ಮೂಲಕ ಹೊರಗಡೆ ಬರುತ್ತೆ. ನೀವಿವಾಗ ನೋಡಿರ್ಬಹುದು, ಊದಿನ ಕಡ್ಡಿ ನೋಡಿದೀರಾ ಎಲ್ರು? ಊದಿನ ಕಡ್ಡಿ ಹಚ್ಚಿದಾಗ ಗಾಳಿ ಹೀಗೆ ಎಲ್ಲಾ ಕಡೆ ಹರಡೋದ್ ಕಾಣುತ್ತೆ ಅಲ್ವಾ? ಹೌದಾ? ನಾವ್ ಅದನ್ನ ಮುಟ್ಟೋದಿಕ್ಕಾಗಲ್ಲ, ಏನು ಇಲ್ಲ. ಆದ್ರೆ ನಾವ್ ಅದನ್ನ ನೋಡಿದಾಗ ಅಲ್ಲೇನೋ ಒಂದು ಅನಿಲ ಬಿಡುಗಡೆ ಆಗ್ತಾ ಇದೆ ಅನ್ನೋದು ನಮಗೆ ಗೊತ್ತಾಗತ್ತೆ. ಇಲ್ಲೂ ಕೂಡ ಅದೇ ರೀತಿ ಅನಿಲ ಬಿಡುಗಡೆ ಆಗೋದನ್ನ ನಾವು ನೋಡಬಹುದು. ಸೊ ಇಲ್ಲಿ ನಾವು ಅರ್ಥ ಮಾಡ್ಕೊಳ್ಬೇಕಿರೋದು ಏನು ಅಂತ ಅಂದ್ರೆ, ಇಷ್ಟ ಮಾಡಿದಾಗ ಯಾವಾಗ ನಾವು ಸತು ಮತ್ತೆ ಸಲ್ಫ್ಯೂರಿಕ್ ಆಮ್ಲವನ್ನ ಮಿಕ್ಸ್ ಮಾಡ್ತೀವೋ ಆಗ ಅಲ್ಲಿ ಅನಿಲ ಬಿಡುಗಡೆ ಆಗ್ತಾ ಇದೆ. ಅನಿಲ ಬಿಡುಗಡೆ ಆಗ್ತಾ ಇದೆ ಅಂತ ಅಂದ್ರೆ ನಾವೇನಂತ ಅರ್ಥ ಮಾಡ್ಕೋಬೇಕು ಮಕ್ಳೇ? ರಾಸಾಯನಿಕ ಕ್ರಿಯೆ ನಡೆದಿದೆ ಅಂತ ಹೇಳಿ. ಹೌದಾ? ನಾವು 4 ಅಂಶವನ್ನ ನೋಡಿದ್ವಿ. ಅದರಲ್ಲಿ ಇದು ಒಂದಾಗಿತ್ತು, ಅನಿಲ ವಿಕಸನ ಅಥವಾ ಅನಿಲ ಬಿಡುಗಡೆ ಆಗೋದು ಅಂತ. ಸೊ ಅದನ್ನ ಅರ್ಥ ಮಾಡ್ಕೊಳ್ಳೋದಿಕ್ಕೆ ಇದು ಒಂದು ಪ್ರಯೋಗ ಆಗಿತ್ತು. ಇದಿಷ್ಟು ನಿಮ್ಗೆ ಅರ್ಥ ಆಗಿದ್ಯಾ? ಓಕೆ. ಇನ್ನು ರಾಸಾಯನಿಕ ಸಮೀಕರಣಗಳು. ನಾವು ಇಲ್ಲಿವರೆಗೆ ಅಭ್ಯಾಸ ಮಾಡಿರೋದು ರಾಸಾಯನಿಕ ಕ್ರಿಯೆ ಆಗಿತ್ತು. ಹಾಗಿದ್ರೆ ರಾಸಾಯನಿಕ ಸಮೀಕರಣ ಅಂದ್ರೆ ಏನಿರಬಹುದು? ರಾಸಾಯನಿಕ ಕ್ರಿಯೆಯನ್ನ ನಾವು ನೋಡಿದ್ವಿ ಅಲ್ವಾ? ಈಗ ಹಿಂದಿನ ಪ್ರಯೋಗವನ್ನೇ ನೋಡೋದಿದ್ರೆ, ಸತು ಮತ್ತೆ ಸಲ್ಫ್ಯೂರಿಕ್ ಆಮ್ಲ ಪರಸ್ಪರ ವರ್ತಿಸಿ ಹೈಡ್ರೋಜನ್ ಅನಿಲ ಬಿಡುಗಡೆ ಆಗೋದನ್ನ ನಾವು ನೋಡ್ತಾ ಇದ್ವಿ. ಇದು ಪ್ರಯೋಗ ಆಗಿತ್ತು, ಅದು ರಾಸಾಯನಿಕ ಕ್ರಿಯೆ. ಹಾಗಿದ್ರೆ ರಾಸಾಯನಿಕ ಸಮೀಕರಣ ಅಂದ್ರೆ ಏನಿರಬಹುದು? ಅದೆರಡು ಬೇರೆ ಬೇರೆನಾ? ಹಾಗಿದ್ರೆ ಬೇರೆ ಆಗಿರೋದಕ್ಕೆ ಎರಡು ಬೇರೆ ಹೆಡ್ಡಿಂಗ್ ಅಲ್ಲಿ ನಾವು ಓದ್ತಾ ಇದೀವಿ ಅಲ್ವಾ? ಸೇಮ್ ಆಗಿದ್ರೆ ರಾಸಾಯನಿಕ ಕ್ರಿಯೆ ಅಂತಾನೆ ನಾವು ಓದ್ತಿದ್ವಿ. ಆದ್ರೆ ಇಲ್ಲಿ ಬೇರೆ ಮಾಡಿಕೊಟ್ಟಿದ್ದಾರೆ ಅಂತ ಅಂದ್ರೆ ಅದೆರಡಕ್ಕೂ ವ್ಯತ್ಯಾಸ ಇದೆ ಅಂತ ಆಯ್ತು. ರಾಸಾಯನಿಕ ಕ್ರಿಯೆ ಬೇರೆ, ರಾಸಾಯನಿಕ ಸಮೀಕರಣಗಳು ಬೇರೆ. ಹಾಗಿದ್ರೆ ರಾಸಾಯನಿಕ ಸಮೀಕರಣ ಅಂದ್ರೆ ಏನಿರಬಹುದು? ನಾವು ರಾಸಾಯನಿಕ ಕ್ರಿಯೆಯನ್ನ ನೋಡಿದ್ವಿ ಅಲ್ವಾ ಮಕ್ಳೇ? ಈ ಪ್ರಯೋಗ ಇರಬಹುದು, ಅಥವಾ ನಿನ್ನೆ ನಾವು ನೋಡಿದಂತಹ ಪ್ರಯೋಗ, ಮೆಗ್ನೀಷಿಯಂ ಆಕ್ಸಿಜನ್ ನ ಜೊತೆಗೆ ವರ್ತಿಸಿ ನಾವು ಅದು ಮೆಗ್ನೀಷಿಯಂ ರಿಬ್ಬನ್ ಅನ್ನ ಸುಡೋ ಪ್ರಯೋಗವನ್ನ ನೋಡಿದ್ವಿ ಅಲ್ವಾ ನಿನ್ನೆ? ಸೊ ಅದ್ ಎಲ್ಲದ್ರಲ್ಲೂ ನಾವು ಕ್ರಿಯೆಯನ್ನ ಬರೆಯೋವಾಗ ವಾಕ್ಯ ರೂಪದಲ್ಲಿ ಬರಿತೀವಿ ಅಲ್ವಾ?
ಅದು ವಾಕ್ಯ ರೂಪದಲ್ಲೇನೆ ಬರಿತಾ ಹೋದ್ರೆ ಇವಾಗ ಅದೇ ಒಂದು ಪ್ರಯೋಗದ ವಿವರಣೆ ಇದೆ ಇಲ್ಲಿ ನೋಡಿ. ಮೆಗ್ನೀಷಿಯಂ ರಿಬ್ಬನ್ ಅನ್ನು ಆಮ್ಲಜನಕದಲ್ಲಿ ಸುಡಲಾಗುತ್ತದೆ, ಅದು ಮೆಗ್ನೀಷಿಯಂ ಆಕ್ಸೈಡ್ ಆಗಿ ಪರಿವರ್ತನೆ ಆಗ್ತಾ ಇದೆ. ಇಷ್ಟೆಲ್ಲ ಉದ್ದವಾದಂತ ವಾಕ್ಯವನ್ನ ಬರಿಬೇಕು. ಹೌದಾ? ಉದ್ದುದ್ದ ವಾಕ್ಯ ಬರಿತಾ ಹೋದ್ರೆ ಟೈಮ್ ಜಾಸ್ತಿ ಬೇಕು, ಪೇಪರ್ ಜಾಸ್ತಿ ಬೇಕು, ನಮ್ಗೆ ಎನರ್ಜಿ ಜಾಸ್ತಿ ಬೇಕು, ಎಲ್ಲದು ಸ್ವಲ್ಪ ಕಷ್ಟ ಅಂತ ಅನ್ಸಿ ಏನ್ ಮಾಡಿದ್ರು ಅಂದ್ರೆ ಇದನ್ನ ಪದ ಅಂದ್ರೆ ಯಾವ್ಯಾವ ವಸ್ತು ವರ್ತಿಸ್ತಾ ಇದೆಯೋ ಅದರ ಹೆಸರುಗಳನ್ನ, ಈಗ ಮೆಗ್ನೀಷಿಯಂ ರಿಬ್ಬನ್ ಆಗಿತ್ತು ಅಲ್ವಾ, ಮತ್ತೆ ಆಕ್ಸಿಜನ್ ವರ್ತಿಸ್ತಾ ಇತ್ತು. ಸೊ ನಾವು ಅದನ್ನ ವಾಕ್ಯ ರೂಪದಲ್ಲಿ ಬರೆಯೋ ಬದಲು ಗಣಿತದ ಚಿಹ್ನೆಗಳನ್ನ ಬಳಸೋದು, ಹಾಗೆ ಯಾವುದು ವರ್ತಿಸ್ತಾ ಇದೆ ಹಾಗೆ ನಮ್ಗೆ ಏನ್ ಸಿಗ್ತಾ ಇದೆ ಅಂತ ತೋರ್ಸೋದಿಕ್ಕೆ ಅದರ ಹೆಸರುಗಳನ್ನ ಮಾತ್ರ ತಗೊಂಡು ಗಣಿತದ ಚಿಹ್ನೆಗಳನ್ನ ಬಳಸಿ ನಾವು ಒಂದು ಕ್ರಿಯೆಯನ್ನ ತೋರಿಸ್ತಾ ಇದ್ರೆ ಅದನ್ನ ನಾವೇನಂತ ಕರೆದ್ವಿ, ಪದ ಸಮೀಕರಣ ಅಂತ ಕರೆದ್ವಿ. ನಿಮ್ಗಿಲ್ಲಿ ಈ ಒಂದು ಪೇಜ್ ಅಲ್ಲಿ ಕೆಳಗಡೆ ಕಾಣಿಸ್ತಾ ಇರಬಹುದು, ಇದು ಮೆಗ್ನೀಷಿಯಂ, ಇಲ್ಲಿ ಆಕ್ಸಿಜನ್ ಅಂತ ಇದೆ. ಹೌದಾ? ಮೆಗ್ನೀಷಿಯಂ ಅಂತ ಇಲ್ಲಿ ಈ ತರ ಶಬ್ದದಲ್ಲಿ ಬರೆಯೋ ಬದಲು, ಇಷ್ಟು ಉದ್ದ ವಾಕ್ಯದಲ್ಲಿ ಬರೆಯೋ ಬದಲು ಜಸ್ಟ್ ಇದೊಂದು ಶಬ್ದವನ್ನ ತಗೊಂಡಿರೋದು ಮೆಗ್ನೀಷಿಯಂ ಅಂತ. ಆಮೇಲೆ ಇನ್ನೊಂದು ವಸ್ತು ಯಾವ್ದನ್ನ ನಾವು ನೋಡಿದ್ವಿ, ಆಮ್ಲಜನಕ ಆಗಿತ್ತು. ಹೌದಾ? ಸೊ ಅದನ್ನ ಆಕ್ಸಿಜನ್ ಈ ರೀತಿ ಬರ್ಕೊಳ್ಳೋದು. ಇದು ಎರಡು ಬೇರೆ ಬೇರೆ ವಸ್ತು ಆಗಿರೋದಕ್ಕೆ ಅದನ್ನ ಸಪ್ರೇಟ್ ಆಗೇ ಬರಿಬೇಕು ಅಲ್ವಾ ನಾವು. ಮೆಗ್ನೀಷಿಯಂ ಪಕ್ಕನೆ ಆಕ್ಸಿಜನ್ ಅಂತ ಬರೆದ್ರೆ ಏನದು ಎರಡು ಬೇರೆ ಬೇರೆ ವಸ್ತು ಅಂತ ಗೊತ್ತಾಗತ್ತಾ? ಇಲ್ಲ ಅಲ್ವಾ? ಸೊ ಅದ್ ಎರಡು ಬೇರೆ ಅಂತ ತೋರ್ಸೋದಿಕ್ಕೆ ಅದ್ ಎರಡರ ಮಧ್ಯದಲ್ಲಿ ಹೀಗೆ ಪ್ಲಸ್ ಚಿಹ್ನೆಯನ್ನ ಬಳಸೋದು. ಆಯ್ತಾ? ಇದೆರಡು ಪರಸ್ಪರ ವರ್ತಿಸ್ತಾ ಇದ್ದಂತದ್ದಾಗಿತ್ತು, ಮೆಗ್ನೀಷಿಯಂ ಮತ್ತೆ ಆಕ್ಸಿಜನ್. ಆಮೇಲೆ ನಮ್ಗೆ ಇದೆರಡು ವರ್ತಿಸಿ ಏನ್ ಸಿಗ್ತಾ ಇದೆ, ಮೆಗ್ನೀಷಿಯಂ ಆಕ್ಸೈಡ್ ಸಿಗ್ತಾ ಇದೆ. ಹೌದಾ? ಅಂದ್ರೆ ಇದು ಒಂದು ಬೇರೆದೇ ವಸ್ತು ಅಲ್ವಾ? ಸೊ ಇದು ಬೇರೆ, ನಮ್ಗೆ ಇದೆರಡು ವರ್ತಿಸಿ ಇದೊಂದು ಹೊಸ ವಸ್ತು ಸಿಗ್ತಾ ಇದೆ ಅಂತ ಸೂಚಿಸೋದಿಕ್ಕೆ ನಾವೇನ್ ಮಾಡ್ತೀವಿ, ಇದೆರಡು ಪರಸ್ಪರ ವರ್ತಿಸ್ತಾ ಇರುವಂತಹದ್ದು, ಆದ್ರೆ ಇದು ನಮ್ಗೆ ಕಡೆದಾಗಿ ಸಿಕ್ಕಿರುವಂತಹ ವಸ್ತು. ಸೊ ಅದೆರಡನ್ನು ನಾವು ಬೇರೆ ಮಾಡ್ಬೇಕಲ್ವಾ? ಹೌದಾ? ಈಗ ನೀವು ಮನೆಯಲ್ಲಿ ಅನ್ನ ಮಾಡ್ತೀರಾ ಅಂತ ಅನ್ಕೊಳ್ಳಿ. ನೀವು ಅಕ್ಕಿಯನ್ನ ಬೇರೆ ಇಡಬೇಕು, ನೀರನ್ನ ಬೇರೆ ಇಡಬೇಕು, ಆಮೇಲೆ ಅದೆರಡನ್ನು ಮಿಕ್ಸ್ ಮಾಡಿ ನಮಗೆ ಎಷ್ಟು ಬೇಕೋ ಅಷ್ಟನ್ನ ನಾವು ಮಿಕ್ಸ್ ಮಾಡಿ ಸ್ಟವ್ ಮೇಲಿಟ್ಟು ಅನ್ನವನ್ನ ಮಾಡ್ತೇವೆ. ಹೌದಾ? ಈಗ ಅಕ್ಕಿ ಬೇರೆ ಮತ್ತೆ ಅನ್ನ ಬೇರೆ, ಅದೆರಡನ್ನು ಮಿಕ್ಸ್ ಮಾಡಿ ಇಡೋದಿಕ್ ಸಾಧ್ಯನಾ? ಇಲ್ಲ ಅಲ್ವಾ? ಸೊ ಅದೆರಡನ್ನು ಬೇರೆ ಬೇರೆ ಮಾಡಿಡೋ ಥರನೇ ನಾವು ಇಲ್ಲೂ ಕೂಡ ಈ ಒಂದು ವರ್ತಿಸ್ತಾ ಇರೋವಂತಹದ್ದನ್ನ ಮತ್ತೆ ನಮ್ಗೆ ಸಿಕ್ಕಿರೋದನ್ನ ಎರಡನ್ನು ಸಪ್ರೇಟ್ ಮಾಡಿ ಇಡಬೇಕಾಯ್ತು ಅಲ್ವಾ? ಅದಕ್ಕೋಸ್ಕರ ಏನ್ ಮಾಡ್ತಾರೆ, ಅದರ ಮಧ್ಯದಲ್ಲಿ ಒಂದು ಬಾಣದ ಗುರುತು, ಹೀಗೆ ಒಂದು ಬಾಣದ ಗುರುತನ್ನ ಬಳಸೋದು. ಹಾಗೇನೆ ನಮ್ಗೆ ಇಲ್ಲಿ ಕಡೆದಾಗಿ ಸಿಕ್ಕಿರೋದು ಒಂದೇ ವಸ್ತು ಸಿಕ್ಕಿದ್ರೆ ಅದನ್ನ ಅಷ್ಟೇ ಬರೆದ್ರಾಯ್ತು, ಒಂದಕ್ಕಿಂತ ಹೆಚ್ಚು ಸಿಕ್ಕಿದ್ರೆ ಇಲ್ಲೂ ಕೂಡ ಅದನ್ನ ಬೇರೆ ಮಾಡೋದಿಕ್ಕೆ ಇಲ್ಲೇನ್ ಮಾಡ್ತೀವಿ, ಪ್ಲಸ್ ಚಿಹ್ನೆಯನ್ನ ಬಳಸ್ತೀವಿ. ಸೊ ಇಲ್ಲಿ ಪರಸ್ಪರ ವರ್ತಿಸ್ತಾ ಇರುವಂತಹ ವಸ್ತುಗಳನ್ನ ನಾವೇನಂತ ಕರಿತೀವಿ, ಪ್ರತಿವರ್ತಕಗಳು ಅಂತ ಕರಿತೀವಿ. ಯಾವುದು ಎಕ್ಕೋ ಆಗ್ತಾ ಇದೆ? ಯಾವುದು ಪರಸ್ಪರ ವರ್ತಿಸುತ್ತೋ ನಾವು ಪ್ರತಿವರ್ತಕ ಅಂತ ಕರಿತೀವಿ. ಮತ್ತೆ ಪ್ರತಿವರ್ತಕ ವರ್ತಿಸಿ ನಮ್ಗೆ ಏನು ದೊರೆಯುತ್ತಲ್ಲ ಅದನ್ನ ಉತ್ಪನ್ನ ಅಂತ ಕರಿತೀವಿ. ಸೊ ಸೌಂಡ್ ಕ್ಲಿಯರ್ ಆಗಿ ಹೊಂಟಿಲ್ರಿ ಮೇಡಮ್, ಎಕ್ಕೋ ಆಗ್ತಾ ಇದೆ. ಕೇಳಿಸ್ತಾ ಇದೆ? ಇಲ್ರಿ. ಒಂದ್ ನಿಮಿಷ.
ಒಂದ್ ನಿಮಿಷ ಅದೊಳಗೆ ಯಾರು ಕ್ಷೇತ್ರ ವಿದ್ಯುತ್ ಪ್ರವಾಹ ಅಂತಕ್ಷೇತ್ರ ಬಲ ಮಕ್ಳೇ ಇವಾಗ ನಾನ್ ಮಾತಾಡೋದು ಕೇಳಿಸ್ತಾ ಇದ್ಯಾ? ನಿಮ್ ಮೈಕ್ ಅನ್ನ ಆಫ್ ಮಾಡಿ ಇಟ್ಕೊಳ್ಳಿ. ಪ್ರಶ್ನೆ ಇದ್ದಾಗ ಮಾತ್ರ ಆನ್ ಮಾಡಿ. ಆಯ್ತ್ರಿ. ಸೊ ನಾನಿವಾಗ ಹೇಳ್ತಾ ಇದ್ದಂತಹ ವಿಷಯ ಪ್ರತಿವರ್ತಕ ಮತ್ತೆ ಉತ್ಪನ್ನಗಳ ಬಗ್ಗೆ ಆಗಿತ್ತು. ಯಾವ ವಸ್ತುಗಳು ಪರಸ್ಪರ ವರ್ತಿಸುತ್ತೋ ಅದನ್ನ ನಾವೇನಂತ ಹೇಳ್ತೀವಿ? ಪ್ರತಿವರ್ತಕಗಳು ಅಂತ ಕರಿತೀವಿ. ಪರಸ್ಪರ ವರ್ತಿಸುವಂತಹ ವಸ್ತುಗಳು ಪ್ರತಿವರ್ತಕಗಳು. ಇಲ್ಲಿ ಮೆಗ್ನೀಷಿಯಂ ಮತ್ತೆ ಆಕ್ಸಿಜನ್ ಏನಾಗತ್ತೆ? ಪ್ರತಿವರ್ತಕಗಳಾಗಿರತ್ತೆ. ನೆಕ್ಸ್ಟು ಇವೆರಡು ವರ್ತಿಸಿ ನಮ್ಗೆ ಹೊಸದೊಂದು ವಸ್ತು ಸಿಗತ್ತೆ ಅಲ್ವಾ? ಅದನ್ನ ನಾವು ಉತ್ಪನ್ನ ಅಂತ ಕರಿತೀವಿ. ಸೊ ನಾವು ಈ ಬಾಣದ ಗುರುತನ್ನ ಪ್ರತಿವರ್ತಕಗಳು ಮತ್ತೆ ಉತ್ಪನ್ನಗಳನ್ನ ಬೇರೆ ಮಾಡೋದಿಕ್ಕೆ ಬಾಣದ ಗುರುತನ್ನ ಬಳಸೋದು. ಹಾಗೆ ಪ್ರತಿವರ್ತಕಗಳನ್ನ ಬೇರೆ ಮಾಡೋದಿಕ್ಕೆ 2 ಪ್ರತಿವರ್ತಕ ಇದ್ರೆ ಅಥವಾ 3 ಪ್ರತಿವರ್ತಕಗಳಿದ್ರೆ ಅವನ್ನ ಬೇರೆಯಾಗಿ ಬರೆಯೋದಿಕ್ಕೆ ನಾವು ಪ್ಲಸ್ ಚಿಹ್ನೆಯನ್ನ ಬಳಸ್ತೀವಿ. ಅದೇ ರೀತಿ ಉತ್ಪನ್ನ ಭಾಗದಲ್ಲಿ 2 ಅಥವಾ ಹೆಚ್ಚು ಉತ್ಪನ್ನಗಳಿದ್ರೆ ಅದೆರಡನ್ನ ಬೇರೆ ಮಾಡೋದಿಕ್ಕೆ ನಾವು ಪ್ಲಸ್ ಚಿಹ್ನೆಯನ್ನ ಬಳಸ್ತೀವಿ. ಸೊ ಇಲ್ಲಿ ನಾವು ಪದ ಸಮೀಕರಣವನ್ನ ಬಳಸಿ ವಾಕ್ಯ ರೂಪದಲ್ಲಿ ಇರುವಂತಹ ಒಂದು ರಾಸಾಯನಿಕ ಕ್ರಿಯೆಯನ್ನ ಚಿಕ್ಕದಾಗಿ ಶಾರ್ಟ್ ಆಗಿ ನಾವು ಏನ್ ಮಾಡ್ತೀವಿ? ಪದ ಸಮೀಕರಣಗಳ ಮೂಲಕ ಬರೆಯುವಂತಹದ್ದು. ಆದ್ರೆ ಈ ಪದ ಸಮೀಕರಣ ಬರೆಯೋದು ಕೂಡ ಸ್ವಲ್ಪ ಜಾಸ್ತಿ ಟೈಮ್ ತಗೊಳ್ಳುವಂತಹ ಕೆಲ್ಸನೇ. ಯಾಕಂದ್ರೆ ಮೆಗ್ನೀಷಿಯಂ, ಆಕ್ಸಿಜನ್ ಈ ತರ ಶಬ್ದವನ್ನ ಬರಿಬೇಕಲ್ವಾ ನಾವು? ಪದ ಸಮೀಕರಣ ಬರಿಬೇಕು ಅಂತಾದ್ರೆ ಇಲ್ಲಿ ಈ ತರ ಯಾವಾಗ ಮೆಗ್ನೀಷಿಯಂ ರಿಬ್ಬನ್ ಅನ್ನು ಆಮ್ಲಜನಕದಲ್ಲಿ ಇಷ್ಟೆಲ್ಲ ಉದ್ದುದ್ದ ವಾಕ್ಯ ಬರೆಯೋ ಕೆಲಸ ಇಲ್ಲ ಯಾವಾಗ ಪದ ಸಮೀಕರಣದಲ್ಲಿ, ಹೌದಾ? ಆದ್ರೆ ಇಲ್ಲೂ ಕೂಡ ಶಬ್ದಗಳನ್ನೆಲ್ಲ ಬಳಸ್ಬೇಕು ನಾವು. ಮೆಗ್ನೀಷಿಯಂ ಪ್ರತಿವರ್ತಕಗಳು ಯಾವುದು, ಉತ್ಪನ್ನ ಯಾವುದು, ಅದರ ಹೆಸರನ್ನ ಪೂರ್ತಿಯಾಗಿ ಬರಿಬೇಕು. ಸೊ ಅದು ಕೂಡ
ಏನು ಒಂಚೂರು ಟೈಮ್ ಜಾಸ್ತಿ ಬೇಕಾಗುವಂತ ಕೆಲ್ಸನೇ. ಅದಕ್ಕೆ ಏನ್ ಮಾಡಿದ್ರು, ನೆಕ್ಸ್ಟ್ ಇದನ್ನ ಇನ್ನೂ ಈಸಿ ಮಾಡೋಣ, ಇನ್ನೂ ಸುಲಭ ಮಾಡೋಣ ಅಂತ ಹೇಳಿ ನೆಕ್ಸ್ಟ್ ಸಮೀಕರಣಗಳನ್ನ ಬಳಸುವಂತಹ ಒಂದು ಆ ಏನು ಕೆಲಸ ಸ್ಟಾರ್ಟ್ ಆಯ್ತು. ಹೇಗೆ ಸಮೀಕರಣಗಳನ್ನ ಬರೆಯೋದು ಅಂತ ಅಂದ್ರೆ, ಸೊ ಇವಾಗ ನಾನು ಇಲ್ಲಿ ಹೇಳ್ದೆ ಹೌದಾ, ಪ್ರತಿವರ್ತಕ ಮತ್ತೆ ಉತ್ಪನ್ನ ಅಂತ. ಇಲ್ಲಿ ಪ್ರತಿವರ್ತಕವನ್ನ ನಾವು ಸಾಮಾನ್ಯವಾಗಿ ಬಾಣದ ಗುರುತಿನ ಎಡಭಾಗದಲ್ಲಿ ಬರಿತೀವಿ. ನಿಮ್ಗೆ ಇಲ್ಲಿ ಬಾಣದ ಗುರುತು ಕಾಣಿಸ್ತಾ ಇದೆಯಾ? ಇದು ಈ ಕಡೆ ಹೀಗೆ ಮುಖ ಆಗಿದೆ, ಅಂದ್ರೆ ಬಾಣದ ಗುರುತು ಈ ಡೈರೆಕ್ಷನ್ ಅನ್ನ ತೋರಿಸ್ತಾ ಇದೆ, ಈ ಕಡೆ ಹೀಗೆ ಹೋಗ್ತಾ ಇದೆ ಅಂತ ಹೇಳಿ. ಅದರ ಎಡಭಾಗದಲ್ಲಿ ನಾವು ಪ್ರತಿವರ್ತಕಗಳನ್ನ ಬರೆದಿರ್ತೀವಿ. ಹಾಗೆ ಬಾಣದ ಗುರುತಿನ ಬಲಭಾಗದಲ್ಲಿ ನಾವು ಉತ್ಪನ್ನವನ್ನ ಬರಿತೀವಿ. ಯಾವಾಗ್ಲೂ ಅದೇ ರೀತಿ ಬರೆಯೋದು, ಆಯ್ತಾ? ಎಡಭಾಗದಲ್ಲಿ ಪ್ರತಿವರ್ತಕಗಳು, ಬಲಭಾಗದಲ್ಲಿ ಉತ್ಪನ್ನಗಳನ್ನ ನಾವು ಯಾವಾಗ್ಲೂ ಬರೆಯುವಂತಹದ್ದು. ಈ ರೀತಿಯ ಒಂದು ಅಭ್ಯಾಸವನ್ನ ಮಾಡ್ಕೊಂಡು ಬಂದಿದ್ದೀವಿ. ಸೊ ಅದನ್ನ ಇಂಗ್ಲಿಷ್ ನಲ್ಲಿ LHS ಮತ್ತೆ RHS ಅಂತ ಬರಿತೀವಿ. ಯಾಕೆ LHS RHS ಅಂದ್ರೆ ಲೆಫ್ಟ್ ಹ್ಯಾಂಡ್ ಸೈಡ್, ರೈಟ್ ಹ್ಯಾಂಡ್ ಸೈಡ್ ಅಂತ ಹೇಳಿ. ಲೆಫ್ಟ್ ಅಂದ್ರೆ ಎಡಭಾಗ, ರೈಟ್ ಅಂದ್ರೆ ಬಲಭಾಗ. ಸಿಂಪಲ್ ಆಗಿ LHS RHS ಅಂತ ಬರೆಯೋ ಅಭ್ಯಾಸವನ್ನ ನಾವು ಮಾಡ್ಕೊಂಡು ಬಂದಿದ್ದೀವಿ. ಇದಿಷ್ಟು ಸಮೀಕರಣವನ್ನ ಬರೆಯೋದಿಕ್ಕೆ ಮೂಲಭೂತವಾಗಿ ನಾವು ಗಮನಿಸ್ಕೊಳ್ಬೇಕಾದಂತಹ ಅಂಶಗಳು. ಒಂದು, ಪ್ಲಸ್ ಚಿಹ್ನೆಯನ್ನ ಬಳಸೋದು, ಪ್ರತಿವರ್ತಕಗಳನ್ನ ಬೇರೆ ಮಾಡೋದಿಕ್ಕೆ. ಬಾಣದ ಗುರುತನ್ನ ಬರೆಯೋದು ಪ್ರತಿವರ್ತಕ ಮತ್ತೆ ಉತ್ಪನ್ನವನ್ನ ಬೇರೆ ಮಾಡೋದಿಕ್ಕೆ. ಹಾಗೆ ಉತ್ಪನ್ನಗಳಿದ್ರೆ, ಒಂದಕ್ಕಿಂತ ಹೆಚ್ಚು ಉತ್ಪನ್ನಗಳಿದ್ರೆ ಅವುಗಳ ಮಧ್ಯದಲ್ಲೂ ಪ್ಲಸ್ ಚಿಹ್ನೆಯನ್ನ ಬರೀತೀವಿ. ಮತ್ತೆ ಬಾಣದ ಗುರುತಿನ ಲೆಫ್ಟ್ ಹ್ಯಾಂಡ್ ಸೈಡ್ ಅಲ್ಲಿ ಅಂದ್ರೆ ಎಡಭಾಗದಲ್ಲಿ ನಾವು ಪ್ರತಿವರ್ತಕಗಳನ್ನ ಬರಿತೀವಿ, ಬಲಭಾಗದಲ್ಲಿ ಉತ್ಪನ್ನವನ್ನ ಬರಿತೀವಿ. ಇದಿಷ್ಟು ಸಮೀಕರಣಕ್ಕೆ ಸಂಬಂಧಪಟ್ಟ ಮೂಲಭೂತ ಅಂಶಗಳಾಗಿರುತ್ತೆ, ಆಯ್ತಾ? ಇದು ಪದ ಸಮೀಕರಣ ಆಗಿರಬಹುದು, ಅಥವಾ ಇವಾಗ ಇನ್ನೊಂದು ರೀತಿ ಸಮೀಕರಣವನ್ನ ನಾವು ಇವಾಗ ನೋಡ್ತೀವಿ, ಆ ತರದ ಸಮೀಕರಣದಲ್ಲಾಗಿರಬಹುದು. ಯಾವುದೇ ಸಮೀಕರಣ ಆದ್ರೂ ಇದಿಷ್ಟು ಅಂಶಗಳನ್ನ ನಾವು ಗಮನದಲ್ಲಿ ಇಟ್ಕೊಳ್ಳೇಬೇಕಾಗಿರುತ್ತೆ, ಆಯ್ತಾ? ಸೊ ಪದ ಸಮೀಕರಣ ಅಂದ್ರೆ ಏನು ಅಂತ ಗೊತ್ತಾಯ್ತಾ ಮಕ್ಳೇ? ಮೈಕ್ ಅನ್ನ ಆನ್ ಮಾಡಿಕೊಂಡು ಆನ್ಸರ್ ಮಾಡಿ, ಮತ್ತೆ ಮೈಕ್ ಅನ್ನ ಆಫ್ ಮಾಡಿ. ಓಕೆ, ನಿಮ್ಗೆ ಪದ ಸಮೀಕರಣಗಳಲ್ಲಿ ಏನಾದ್ರು ಡೌಟ್ ಇದೆಯಾ? ಮೇಡಮ್, ಡೌಟ್ ಇದೆಯಾ? ಇನ್ನೊಂದು ಸಮೀಕರಣ ಯಾವ್ದ್ರಿ? ಇನ್ನೊಂದು ಸಮೀಕರಣ ಅಂದ್ರೆ ಅಲ್ಲಿ ನಾವು ಅದನ್ನ ನಾನು ಇವಾಗ ಪದ ಸಮೀಕರಣಗಳಲ್ಲಿ ಏನಾದ್ರು ಡೌಟ್ ಇದೆಯಾ? ಇಲ್ರಿ, ರಿಪೀಟ್ ಮಾಡ್ರಂತ್ರಿ. ಪದ ಸಮೀಕರಣ ರಿಪೀಟ್ ಮಾಡ್ಬೇಕಾ? ಹಾ ರೀ. ಓಕೆ, ಸೊ ಪದ ಸಮೀಕರಣ ಅಂತ ಅಂದ್ರೆ ನಿಮ್ ಮೈಕ್ ಅನ್ನು ಆನ್ ಮಾಡ್ಕೊಳ್ಳಿ. ಹೇಳ್ರಿ ಮೇಡಮ್, ನಾವು ಮೈಕ್ ಬಂದ್ ಮಾಡ್ತೇವ್ರಿ. ನೀವು ಆಫ್ ಮಾಡಿದ್ರೆ ನನ್ಗೆ ಈಸಿ ಆಗತ್ತೆ, ಇಲ್ಲ ನನ್ನ ವಾಯ್ಸ್ ನನಗೆ ಕೇಳಿಸ್ತಾ ಇದೆ, ಅದಕ್ಕೇನೆ. ಹಾ ರೀ. ಸೊ ಪದ ಸಮೀಕರಣದಲ್ಲಿ ಏನಾಗತ್ತೆ ಅಂದ್ರೆ, ನಾವು ವಾಕ್ಯ ರೂಪದಲ್ಲಿ ಇರುವಂತಹ ರಾಸಾಯನಿಕ ಕ್ರಿಯೆಯನ್ನ ಸಂಕ್ಷಿಪ್ತವಾಗಿ ಚಿಕ್ಕದಾಗಿ ಬರೆಯೋದಿಕ್ಕೆ ಪದ ಸಮೀಕರಣವನ್ನ ಬಳಸ್ತೀವಿ. ಅಲ್ಲಿ ನಾವು ಪ್ರತಿವರ್ತಕಗಳ ಹೆಸರು ಮಾತ್ರ ತಗೊಳ್ತೀವಿ. ನೀವು ಇಲ್ಲಿ ನೋಡೋದಿದ್ರೆ ಈ ಒಂದು ಫಸ್ಟ್ ಪಾಯಿಂಟ್ ಏನಿದೆಯಲ್ಲ, ಇಲ್ಲಿ ನಿಮಗೆ ಕಾಣಿಸ್ತಾ ಇರಬಹುದು,
ಇದು ವಾಕ್ಯ ರೂಪದಲ್ಲಿ ರಾಸಾಯನಿಕ ಕ್ರಿಯೆಯನ್ನ ಬರೆದಿರುವಂತಹದ್ದು. ಯಾವಾಗ ಮೆಗ್ನೀಷಿಯಂ ರಿಬ್ಬನ್ ಅನ್ನು ಆಮ್ಲಜನಕದಲ್ಲಿ ಸುಡಲಾಗುತ್ತದೆ, ಅದು ಮೆಗ್ನೀಷಿಯಂ ಆಕ್ಸೈಡ್ ಆಗಿ ಪರಿವರ್ತನೆಗೊಳ್ಳುತ್ತದೆ. ಇಷ್ಟೆಲ್ಲ ಪದವನ್ನ ನಾವು ಬಳಸಿದೀವಿ, ಹೌದಾ? ಇದನ್ನ ನಾವು ಚಿಕ್ಕದಾಗಿ ಬರೆಯೋದಿಕ್ಕೆ ಏನ್ ಮಾಡ್ತೀವಿ ಅಂತ ಅಂದ್ರೆ, ಪ್ರತಿವರ್ತಕಗಳನ್ನ ಅದರ ಹೆಸರನ್ನ ಮಾತ್ರ ತಗೊಳ್ಳೋದು. ಇಲ್ಲಿ ಕೆಳಗಡೆ ಕಾಣಿಸ್ತಾ ಇದೆಯಾ? ಇದು ಪದ ಸಮೀಕರಣ. ಮೇಲೆ ವಾಕ್ಯ ರೂಪದಲ್ಲಿ ಬರ್ದಿರೋವಂತಹ ಒಂದು ಕ್ರಿಯೆಯನ್ನೇ ಇಲ್ಲಿ ಪದದ ರೂಪದಲ್ಲಿ ಬರ್ದಿರೋದು. ನೋಡಿ, ಅದು ಎಷ್ಟು ಉದ್ದ ವಾಕ್ಯ ಆಗಿತ್ತು, ಅದನ್ನ ನಾವು ಪದ ಸಮೀಕರಣವನ್ನ ಬರೆದಾಗ ಎಷ್ಟು ಚಿಕ್ಕದಾಗಿ ಆಯ್ತದು, ಹೌದಾ? ಅಷ್ಟುದ್ದ ವಾಕ್ಯ ಇದೆ. ಯಾವಾಗ, ಆಮೇಲೆ ರಿಬ್ಬನ್ ಅನ್ನು ಆಮ್ಲಜನಕದಲ್ಲಿ, ಈ ತರ ಶಬ್ದ ಯಾವುದು ಇಲ್ಲಿ ಬಳಕೆ ಆಗ್ತಾ ಇಲ್ಲ. ನಾವೇನ್ ಮಾಡಿದೀವಿ, ಯಾವ ವಸ್ತು ವರ್ತಿಸ್ತಾ ಇದೆ ಅದರ ಹೆಸರು ಮಾತ್ರ. ಇಲ್ಲಿ ವರ್ತಿಸ್ತಾ ಇರೋದು ಮೆಗ್ನೀಷಿಯಂ ಮತ್ತೆ ಆಕ್ಸಿಜನ್ ಮಾತ್ರ, ಬೇರೆ ಯಾವುದೇ ವಸ್ತು ವರ್ತಿಸ್ತಾ ಇಲ್ಲ, ಹೌದಾ? ಸೊ ಅದರ ಹೆಸರನ್ನ ಮಾತ್ರ ಬರ್ಕೊಳ್ಳೋದು. ಅಂದ್ರೆ ಕ್ರಿಯೆಯಲ್ಲಿ ಯಾವ ವಸ್ತು ಪಾಲ್ಗೊಳ್ತಾ ಇದೆ ಅದರ ಹೆಸರನ್ನ ಮಾತ್ರ ಇಟ್ಕೊಳ್ಳೋದು. ಹಾಗೆ ಆ ವಸ್ತುಗಳನ್ನ ಬೇರೆ ಮಾಡೋದಿಕ್ಕೆ ಪ್ಲಸ್ ಚಿಹ್ನೆಯನ್ನ ಬಳಸಿರೋದು, ಆಯ್ತಾ? ಪರಸ್ಪರ ವರ್ತಿಸ್ತಾ ಇರುವಂತಹ ವಸ್ತುಗಳನ್ನ ನಾವು ಪ್ರತಿವರ್ತಕಗಳು ಅಂತ ಕರಿತೀವಿ. ಹಾಗೆ ನಮ್ಗೆ ಇಲ್ಲಿ ಒಂದು ಹೊಸ ವಸ್ತು ಉಂಟಾಗಿರತ್ತೆ ಅಲ್ವಾ, ಇದನ್ನ ಉತ್ಪನ್ನ ಅಂತ ಕರಿತೀವಿ. ಇಲ್ಲಿ ಒಂದು ವಸ್ತು ಉಂಟಾಗಿದೆ, ಹಾಗಾಗಿ ಜಸ್ಟ್ ಉತ್ಪನ್ನ. ಒಂದಕ್ಕಿಂತ ಹೆಚ್ಚಿದ್ರೆ ಉತ್ಪನ್ನಗಳು. ಹಾಗೆ ಆ ಉತ್ಪನ್ನಗಳನ್ನ ಬೇರೆ ಮಾಡೋದಕ್ಕೂ ನಾವೇನ್ ಮಾಡ್ತೀವಿ, ಪ್ಲಸ್ ಚಿಹ್ನೆಯನ್ನ, ಅಂದ್ರೆ ಸಪ್ರೇಟ್ ಆಗಿ ತೋರಿಸ್ಬೇಕು ಅಲ್ವಾ, ಎರಡು ಉತ್ಪನ್ನ ಸಿಗ್ತಾ ಇದೆ ನಮಗೆ ಅಂತ. ಹಾಗಾಗಿ ನಾವೇನ್ ಮಾಡ್ತೀವಿ, ಒಂದು ಉತ್ಪನ್ನ ಆದ್ಮೇಲೆ ಪ್ಲಸ್ ಚಿಹ್ನೆಯನ್ನ ಬರೆದು ಇನ್ನೊಂದು ಉತ್ಪನ್ನವನ್ನ ಬರೆಯೋದು. ಹಾಗೆ ಅದ್ ಎರಡನ್ನ ನಾವು ಉತ್ಪನ್ನ ಮತ್ತೆ ಪ್ರತಿವರ್ತಕಗಳನ್ನ ಬೇರೆ ಮಾಡೋದಿಕ್ಕೆ ಬಾಣದ ಗುರುತನ್ನ ಬಳಸ್ತೀವಿ. ಹಾಗೇನೆ ಇನ್ನೊಂದು ಅಂಶ ನಾವು ಗಮನದಲ್ಲಿ ಇಟ್ಕೊಳ್ಬೇಕಾಗಿರೋದೇನು ಅಂತ ಅಂದ್ರೆ, ಪ್ರತಿವರ್ತಕಗಳನ್ನ ನಾವು ಬಾಣದ ಗುರುತಿನ ಎಡಭಾಗದಲ್ಲಿ ಬರೀತೀವಿ, ಲೆಫ್ಟ್ ಸೈಡ್ ಅಲ್ಲಿ, ಆಯ್ತಾ? ಈಗ ಪ್ರತಿವರ್ತಕ ಬಾಣದ ಗುರುತನ್ನ ನೀವು ಹೀಗೆ ನೋಡ್ತಾ ಇದ್ದೀರಾ ಅಂತ ಅಂದ್ರೆ, ನಿಮ್ಮ ಡೈರೆಕ್ಟ್ ಹೀಗೆ ಇದೆ ಬಾಣದ ಗುರುತು ಅಂದ್ರೆ ಲೆಫ್ಟ್ ಯಾವ್ದಾಯ್ತು, ನಿಮ್ಮ ಲೆಫ್ಟೇನೆ, ಹೌದಾ? ಸೊ ಇದು ಲೆಫ್ಟ್ ಹ್ಯಾಂಡ್ ಸೈಡ್ ಆಗತ್ತೆ. ಹಾಗೆ ಬಾಣದ ಗುರುತು ಹೀಗಿದೆ ಅಂತ ಅಂದ್ರೆ ಅದರ ಬಲಭಾಗದಲ್ಲಿ ಇರೋದು ಉತ್ಪನ್ನ ಆಗಿರುತ್ತೆ. ಆ ರೀತಿಯಾಗಿ ನಾವು ಪದ ಸಮೀಕರಣವನ್ನ ಬರಿತೀವಿ, ಗೊತ್ತಾಯ್ತಾ? ಇದು ಒಂದು ಕ್ರಿಯೆಗಾದ್ರೆ, ಯಾವುದೇ ರಾಸಾಯನಿಕ ಕ್ರಿಯೆಯನ್ನು ತಗೊಂಡ್ರು ಅದಕ್ಕೆ ಪದ ಸಮೀಕರಣ ಬರೆಯೋದಿದ್ರೆ ನಾವು ಇದಿಷ್ಟು ರೂಲ್ಸ್ ಅನ್ನ ನಾವೇನ್ ಮಾಡ್ಬೇಕು, ನೆನ್ಪಲ್ಲಿಟ್ಕೊಂಡು ಪಾಲಿಸ್ಬೇಕಾಗಿರತ್ತೆ. ಸೊ ಇವಾಗ ಪದ ಸಮೀಕರಣ ಕ್ಲಿಯರ್ ಆಯ್ತಾ? ಮೈಕ್ ಅನ್ನ ಆನ್ ಮಾಡಿ ಆನ್ಸರ್ ಮಾಡಿ. ಹೋರಿ ಮೇಡಮ್. ಓಕೆ, ಯಾರಿಗಾದ್ರೂ ಡೌಟ್ ಇದ್ರೆ ಕೇಳ್ಬೋದು. ಡೌಟ್ ಇಲ್ವಾ ಹಾಗಿದ್ರೆ? ಇಲ್ರಿ. ಓಕೆ, ಸೊ ನಾನ್ ಮಾತಾಡ್ತಾ ಮೈಕ್ ಆಫ್ ಮಾಡಿ. ಸೊ ನಾನು ಆಗ್ಲೇ ಹೇಳ್ತಾ ಎರಡು ರೀತಿ ಸಮೀಕರಣ ಅಂತ ಹೇಳಿದೆ. ನಾವು ಅದರಲ್ಲಿ ಒಂದು ರೀತಿಯನ್ನ ಈಗ ನೋಡಿದ್ದಾಗಿದೆ, ಯಾವುದು? ಪದ ಸಮೀಕರಣ ಅಲ್ವಾ? ಇನ್ನೊಂದು ಸಂಕೇತಗಳನ್ನ ಬಳಸಿ ನಾವು ಸಮೀಕರಣವನ್ನ ಬರೆಯೋದು. ಅದು ತುಂಬಾ ಈಸಿ ಮತ್ತೆ ತುಂಬಾ ಶಾರ್ಟ್ ಕಟ್ ಮೆಥಡ್ ತರ ಅದು ಬರೆಯೋದಿಕ್ಕೆ, ಆಯ್ತಾ? ಇಷ್ಟು ವಾಕ್ಯ ರೂಪದಲ್ಲಿ ಬರ್ದಿರೋದನ್ನ ನೋಡಿದ್ವಿ. ನೆಕ್ಸ್ಟ್ ನಾವು ಪದ ಸಮೀಕರಣವನ್ನ ನೋಡಿದ್ವಿ. ಇದ್ರಕ್ಕಿಂತನೂ ಇನ್ನೂ ಸುಲಭವಾದಂತಹ ಮೆಥಡ್ ಸಂಕೇತಗಳನ್ನ ಬಳಸೋದು. ಏನು ಸಂಕೇತಗಳು ಅಂತ ಅಂದ್ರೆ, ನೀವು ಅವಾಗ ಯಾರೋ ಕೇಳಿದ್ರಿ ಸತು ಅಂದ್ರೆ ಏನು ಅಂತ, ಹೌದಾ? ನಾವು ಸತು ಒಂದು ಧಾತು ಅಂತ ಹೇಳಿದೆ, ಅದನ್ನ ಅದರ ಸಂಕೇತವನ್ನ ಬರೆಯೋ ಮೂಲಕ, ಅಂದ್ರೆ ಯಾವುದೇ ಧಾತುವನ್ನ ತಗೊಂಡ್ರು ಅದರ ಸಂಕೇತವನ್ನ ಬರೆಯೋ ಮೂಲಕ. ಈಗ ಸಿ ಅಂತ ಬರಿತೀವಿ. ಸಿ ಏನು? ABCD ಅಲ್ಲಿ ಬರೋ ಸಿನ ಇದು?
ABCD ಸಿನು ಹೌದು, ಆದ್ರೆ ನಾವಿಲ್ಲಿ ವಿಜ್ಞಾನದಲ್ಲಿ ನೋಡುವಾಗ ಸಿ ಅಂತ ಎಲ್ಲೇ ಜಸ್ಟ್ ಒಂದು ಸಿ ಅಂತ ಕಂಡ್ರೆ ಅದರ ಅರ್ಥ ಕಾರ್ಬನ್ ಅಂತ ಆಗಿರತ್ತೆ. ಇದು ನಮ್ಮ ವಿಜ್ಞಾನದ ಸಿ, ಇಂಗ್ಲಿಷ್ ಸಿ ಆಗಿರಲ್ಲ, ವಿಜ್ಞಾನದ ಸಿ ಆಗಿರತ್ತೆ ಇದು. ಹಾಗೆ ಓ ಅಂತ ನೋಡಿದ್ರೆ ಆಕ್ಸಿಜನ್ ರೀ. ಆಕ್ಸಿಜನ್, ಹೌದಾ? ನಾವು ಕಾರ್ಬನ್, ಮೈಕ್ ಆಫ್ ಮಾಡ್ಕೊಳ್ಳಿ. ಕಾರ್ಬನ್, ಆಕ್ಸಿಜನ್ ಹೀಗೆ ಒಂದೊಂದು ಶಬ್ದವನ್ನ ಬರೆಯೋದಿಕ್ಕೂ ನಮ್ಗೆ ಟೈಮ್ ಬೇಕಾಗತ್ತೆ. ಅದೇ ಆಕ್ಸಿಜನ್ ಅನ್ನ ನಾವು ಓ ಅಂತ ಬರೆಯೋದಿಕ್ಕೆ, ಒಂದೇ ಒಂದು ಅಕ್ಷರ ಬರೆಯೋದಿಕ್ಕೆ ಇನ್ನೂ ಕಡಿಮೆ ಟೈಮ್ ಸಾಕು, ಇನ್ನು ಕಡಿಮೆ ಪೇಪರ್ ಸಾಕು ಅಲ್ವಾ? ಇನ್ನು ಕಡಿಮೆ ಎನರ್ಜಿ ಕೂಡ ಸಾಕು. ಸುಲಭ, ನೆನ್ಪಿಟ್ಕೊಳ್ಳೋದು ಕೂಡ ಸುಲಭ ಆಗಿರತ್ತೆ. ಹಾಗಾಗಿ ಏನ್ ಮಾಡಿದ್ರು, ಈ ಪದ ಸಮೀಕರಣವು ಕೂಡ ಸ್ವಲ್ಪ ಟೈಮ್ ಜಾಸ್ತಿ ತಗೊಳತ್ತೆ ಅಂತ ಏನ್ ಮಾಡಿದ್ರು, ಪದ ಸಮೀಕರಣವನ್ನ ಬರೆಯೋ ಬದಲಿಗೆ ಆ ಧಾತುಗಳ ಸಂಕೇತವನ್ನ, ಇದು ಧಾತುಗಳ ಸಂಕೇತ ಅಂತ ಹೇಳ್ತೀವಿ, ಈ ರೀತಿಯಾಗಿರೋದು. ನೀವು ಇಲ್ಲಿ ಕೆಳಗಡೆ ನೋಡ್ತಾ ಇರಬಹುದು, ಇಲ್ಲಿ Mg+O2 ಬಾಣದ ಗುರ್ತಿದೆ, ಅದಾದ್ಮೇಲೆ MgO ಅಂತ ಇದೆ, ಹೌದಾ? ಸೊ ಇದೆಲ್ಲ ಏನು ಅಂತ ಅಂದ್ರೆ, ಇದೆಲ್ಲ ಧಾತುಗಳ ಸಂಕೇತಗಳಾಗಿರತ್ತೆ ಮಕ್ಕಳೇ. ಇದು Mg ಅಂತ ಅಂದ್ರೆ ಮೆಗ್ನೀಷಿಯಂ. ನಾವು ಮೆಗ್ನೀಷಿಯಂ ಅಂತ ಬರೆಯೋ ಬದಲಿಗೆ Mg ಅಂತ ಬರಿತೀವಿ ಚಿಕ್ಕದಾಗಿ. ಎಷ್ಟು ಸುಲಭ ಅಲ್ವಾ? ಎರಡೇ ಎರಡು ಅಕ್ಷರ, ಜಾಸ್ತಿ ಹೊತ್ತೇ ಬೇಡ ಬರೆಯೋದಿಕ್ಕೆ, ಪಟ್ ಅಂತ ಆಗತ್ತೆ. ಸೊ ಆ ರೀತಿ ಕೆಲಸವನ್ನ ಸುಲಭ ಮಾಡೋದಿಕ್ಕೆ ಏನ್ ಮಾಡಿದ್ರು, ನಾವು ಈ ರೀತಿಯ ಒಂದು ಸಮೀಕರಣವನ್ನ ಬರೆಯೋದಿಕ್ಕೆ ಸ್ಟಾರ್ಟ್ ಮಾಡಿದ್ರು. ಅದು ಏನು ಅಂತ ಅಂದ್ರೆ ಸಂಕೇತಗಳನ್ನ ಬಳಸಿ ಸಮೀಕರಣವನ್ನ ಬರೆಯೋದು. ಹಾಗಿದ್ರೆ ರಾಸಾಯನಿಕ ಸಮೀಕರಣ ಅಂದ್ರೆ ಏನು ಅಂತ ನಾವು ಅದಕ್ಕೆ ಒಂದು ಡೆಫಿನೇಷನ್ ಅನ್ನ ನೋಡೋದಿದ್ರೆ, ರಾಸಾಯನಿಕ ಸಮೀಕರಣ ಅಂತಂದ್ರೆ ಸಂಕೇತ ಮತ್ತು ಚಿಹ್ನೆಗಳನ್ನ ಬಳಸಿ ರಾಸಾಯನಿಕ ಕ್ರಿಯೆಯನ್ನ ಬರೆಯುವ ವಿಧಾನ ರಾಸಾಯನಿಕ ಸಮೀಕರಣ ಆಗಿರುತ್ತೆ. ರಾಸಾಯನಿಕ ಸಮೀಕರಣ ಡೆಫಿನೇಷನ್ ಹೇಳ್ರಿ ಮೇಡಮ್, ನಾವು ಬರ್ಕೋತೀವಿ. ಹಾ, ಬರ್ಕೊಳ್ಳಿ. ರಾಸಾಯನಿಕ ಕ್ರಿಯೆಯನ್ನು ಆಯ್ತಾ? ಬರ್ಕೊಂಡು ಸಂಕೇತಗಳನ್ನು ಸಂಕೇತ ಮತ್ತು ಚಿಹ್ನೆಗಳನ್ನು ಸಂಕ್ಷಿಪ್ತವಾಗಿ ನೋಡಿ, ಸಂಕ್ಷಿಪ್ತವಾಗಿ ಬರ್ಕೊಳ್ಳಿ. ಯಾರೆಲ್ಲ ತಪ್ಪಾಗಿ ಬರ್ಕೊಂಡಿದ್ದೀರಾ ಅವರು ಸರಿ ಮಾಡ್ಕೊಳ್ಳಿ. ಇದು ಚಿಹ್ನೆ. ನೆಕ್ಸ್ಟ್ ಸಂಕ್ಷಿಪ್ತವಾಗಿ ಬರೆಯುವ ವಿಧಾನ. ರಿಪೀಟ್ ಮಾಡ್ತೀನಿ, ರಾಸಾಯನಿಕ ಕ್ರಿಯೆಯನ್ನು ಸಂಕೇತ ಮತ್ತು ಚಿಹ್ನೆಗಳನ್ನು ಬಳಸಿ ಸಂಕ್ಷಿಪ್ತವಾಗಿ ಬರೆಯುವ ವಿಧಾನವನ್ನು ರಾಸಾಯನಿಕ ಸಮೀಕರಣ ಎನ್ನುತ್ತೇವೆ. ಆಯ್ತಾ? ಬರ್ತಾ ಆಯ್ತಾ?
ಬರ್ದಾಗಿಲ್ವಾ? ಉದಾಹರಣೆ ತೋರಿಸಿರೋದನ್ನೇ ಬರ್ಕೊಳ್ಳಿ. mg plus O2 ಇದನ್ನೇ ಬರ್ಕೊಳ್ಳಿ ಉದಾಹರಣೆ. ನಿಮ್ಮ ಸೈಡ್ ಮೈಕ್ ಆಫ್ ಮಾಡ್ಕೊಳ್ಳಿ. ಕೇಳಿಸ್ತಾ ಇಲ್ವಾ ನಿಮ್ಗೆ? ಓಕೆ, ನೋಡೋಣ. ನೀವು ನಿಮ್ ಸೈಡ್ ಮೈಕ್ ಅನ್ನ ಆಫ್ ಇಟ್ಕೊಳ್ಳಿ ಸದ್ಯಕ್ಕೆ. ಎಲ್ರದ್ದು ಬರ್ದಾಗಿದೆ ಅಂತ ಅನ್ಕೊಳ್ತೀನಿ. ಯಾರಾದ್ರೂ ಬರೆಯೋದು ಹಾಗೆ ಬಾಕಿ ಇಟ್ಕೊಂಡಿದ್ರೆ ನೀವು ನಿಮ್ ಫ್ರೆಂಡ್ಸ್ ಹತ್ರ ಯಾರ ಬರ್ದಿದಾರಲ್ಲ ಅವ್ರ ಹತ್ರ ನೋಡ್ಕೊಂಡು ಬರ್ಕೊಳ್ಳಿ, ಆಯ್ತಾ? ಸೊ ಇದಿಷ್ಟು ರಾಸಾಯನಿಕ ಸಮೀಕರಣವನ್ನ, ಪದ ಸಮೀಕರಣ ಹಾಗೆ ರಾಸಾಯನಿಕ ಸಮೀಕರಣವನ್ನ ಬರೆಯೋದ್ರ ಬಗ್ಗೆ ಮಾಹಿತಿ ಆಗಿತ್ತು. ಸೊ ನಾವಿವಾಗ ರಾಸಾಯನಿಕ ಸಮೀಕರಣ ಅಂದ್ರೆ ಏನು ಅನ್ನೋದು ನೋಡಿದ್ದಾಯ್ತಲ್ವಾ? ಹೇಗೆ ಬರೆಯೋದು ಅದನ್ನು ಕೂಡ ನೋಡ್ಬೇಕಲ್ವಾ ನಾವು? ಸೊ ಇಲ್ಲಿ ಏನ್ ಮಾಡ್ತೀವಿ ಅಂತ ಅಂದ್ರೆ, ರಾಸಾಯನಿಕ ಸಮೀಕರಣವನ್ನ ಬರೆಯುವಾಗ ಪದ ಸಮೀಕರಣ ಆಗಿರಬಹುದು ಅಥವಾ ಸಂಕೇತಗಳನ್ನ ಬಳಸಿ ಸಮೀಕರಣ ಬರೆಯೋದಾಗಿರಬಹುದು, ಎರಡೂ ಇದ್ರಲ್ಲೂ ಕೂಡ ನಾವೇನ್ ಮಾಡ್ತೀವಿ? ಏನಾಯ್ತು? ರಾಸಾಯನಿಕ ಸಮೀಕರಣದ ಉದಾಹರಣೆ ರೀ. ಇಲ್ಲಿ ಕೆಳಗಡೆ ಕಾಣಿಸ್ತಿದ್ಯಾ mg plus O2? ಅದನ್ನೇ ಬರ್ಕೊಳ್ಳಿ. ಆಯ್ತ್ರಿ ಮೇಡಮ್. ಆಯ್ತಾ? ಓಕೆ. ಸೊ ಎಡಭಾಗದಲ್ಲಿ ಪ್ರತಿವರ್ತಕಗಳು, ಬಲಭಾಗದಲ್ಲಿ ಉತ್ಪನ್ನಗಳನ್ನ ಬರಿತೀವಿ. ಹಾಗೆ ಬರೆಯುವಾಗ ನಾವು ಪ್ರತಿ ಒಂದು ಪರಮಾಣುವಿನ, ಈಗ ಇಲ್ಲಿ ಒಂದೊಂದೇ ಪರಮಾಣು ಇದೆ ಹೌದಾ? mg ಒಂದು ಪರಮಾಣು ಕಾಣಿಸ್ತಾ ಇದೆ, ಆದ್ರೆ ಇಲ್ಲಿ ಆಕ್ಸಿಜನ್ 2 ಅಂತ ಇದೆ ಹೌದಾ? ಇಲ್ಲಿ ಕೆಳಗಡೆಗೆ O2 ಅಂತ ಬರ್ದಿದೀವಿ. ಕೆಳಗಡೆ ಬರ್ದಿರೋದು ಕಾಣಿಸ್ತಾ ಇದೆಯಾ? ಸೊ ಇದರ ಅರ್ಥ ಆಕ್ಸಿಜನ್ ನ 2 ಪರಮಾಣು ಇದೆ ಅಂತ ಆಯ್ತು. ಆಮೇಲೆ ಉತ್ಪನ್ನ ಭಾಗದಲ್ಲೂ ಕೂಡ ಪ್ರತಿವರ್ತಕದಲ್ಲಿ ಎಷ್ಟು ನಾವು ಪರಮಾಣುಗಳನ್ನ ಕೌಂಟ್ ಮಾಡಿದಾಗ, ಎಣಿಸಿದಾಗ ನಮ್ಗೆ ಎಷ್ಟೆಷ್ಟು ಪರಮಾಣುಗಳು, ಯಾವ್ಯಾವ ಧಾತುವಿನ ಎಷ್ಟು ಪರಮಾಣುಗಳು ಸಿಗತ್ತೋ ಅಷ್ಟೇ ಪರಮಾಣು ಉತ್ಪನ್ನ ಭಾಗದಲ್ಲೂ ನಮ್ಗೆ ಇರ್ಬೇಕು, ಆಯ್ತಾ? ಇಲ್ಲಿ ನೋಡಿದ್ರೆ ಇಲ್ಲಿ mg ಒಂದಿದೆ ಹೌದಾ? ಒಂದು mg ಇದೆ, ಆದ್ರೆ O 2 ಇದೆ, ಆಕ್ಸಿಜನ್ 2 ಇದೆ, ಅದಕ್ಕೆ O2 ಅಂತ ಬರ್ದಿರೋದು. ಬಟ್ ಇಲ್ಲಿ ಉತ್ಪನ್ನ ಭಾಗದಲ್ಲಿ ನೋಡಿದ್ರೆ mg ಒಂದಿದೆ, O ಕೂಡ ಒಂದಿದೆ ಅಂದ್ಮೇಲೆ ಈ ಒಂದು ಏನು ಸಮೀಕರಣ ಬರ್ದಿದ್ರಲ್ಲಿ ಏನೋ ಒಂದು ಮಿಸ್ ಆಗಿದೆ ಹೌದಾ? ಆದ್ರೆ ನಾವು ಸಮೀಕರಣವನ್ನ ಬರೆಯುವಾಗ ಅದೆರಡನ್ನು ಸಮ ಕೂಡ ಮಾಡಬೇಕು. ಅಂದ್ರೆ ಪ್ರತಿವರ್ತಕ ಭಾಗದಲ್ಲಿ ಎಷ್ಟಿದೆಯೋ ಅಷ್ಟೇ ಉತ್ಪನ್ನ ಭಾಗದಲ್ಲೂ ಕೂಡ ಇರಬೇಕು. ಮೊದಲು ನಾವು ಸಮೀಕರಣ ಹೇಗೆ ಬರೆಯೋದು ಅಂತ ನೋಡೋಣ. ಅದನ್ನ ನೋಡ್ತಾ ನೋಡ್ತಾ ನಾವು ನೆಕ್ಸ್ಟ್ ಸಮೀಕರಣ ಸರಿದೂಗ್ಸೋದು ಹೇಗೆ ಇದನ್ನು ಕೂಡ ಅಭ್ಯಾಸ ಮಾಡೋಣ, ಆಯ್ತಾ? ಇಲ್ಲಿ ಸಮೀಕರಣವನ್ನ ಬರೆಯೋದನ್ನ ನಾನು ಈಗಾಗ್ಲೇ ಹೇಳ್ದೆ ಅಲ್ವಾ ಮಕ್ಳೇ? ಸಮ ಚಿಹ್ನೆ, ಸಮ ಅಲ್ಲ, ಪ್ಲಸ್ ಚಿಹ್ನೆಯನ್ನ ಬಳಸೋದು, ಆಮೇಲೆ ಬಾಣದ ಗುರುತನ್ನ ಬಳಸೋದು,
ಎಡಭಾಗದಲ್ಲಿ ಪ್ರತಿವರ್ತಕವನ್ನ, ಬಲಭಾಗದಲ್ಲಿ ಉತ್ಪನ್ನವನ್ನ ಇದೆಲ್ಲ ಬಳಸಿ ನಾವು ಸಮೀಕರಣವನ್ನ ಬರಿತೀವಿ ಅನ್ನೋದ್ರ ಬಗ್ಗೆ ಹೇಳಿದೆ. ಹಾಗೆ ಮಾತಾಡ್ತಾ ನಾನು ನಿಮ್ಗೆ ಏನಂತ ಹೇಳಿದೆ, ಪರಮಾಣುಗಳ ಸಂಖ್ಯೆ ಪ್ರತಿವರ್ತಕ ಭಾಗದಲ್ಲಿ ಎಷ್ಟಿರತ್ತೋ ಉತ್ಪನ್ನ ಭಾಗದಲ್ಲೂ ಕೂಡ ಅದರ ಸಂಖ್ಯೆ ಅಷ್ಟೇ ಇರಬೇಕು. ಅದು ಯಾಕೆ ಅಷ್ಟಿರ್ಬೇಕು ಅಂತ ನೋಡೋದಿದ್ರೆ, ದ್ರವ್ಯರಾಶಿಯ ಸಂರಕ್ಷಣಾ ನಿಯಮ ಅನ್ನೋದು ಒಂದಿದೆ, ಆಯ್ತಾ? ಅದ್ ಏನು ನಿಯಮ ಅಂತ ಅಂದ್ರೆ, ಅದ್ ಏನ್ ಹೇಳತ್ತೆ ಅಂತ ಅಂದ್ರೆ, ಯಾವುದೇ ಒಂದು ವಸ್ತುವನ್ನ ನಾವು ಸೃಷ್ಟಿ ಮಾಡೋದಿಕ್ಕೂ ಸಾಧ್ಯ ಇಲ್ಲ ಅಥವಾ ನಾಶ ಮಾಡೋದಿಕ್ಕೂ ಸಾಧ್ಯ ಇಲ್ಲ ಅಂತ ಹೇಳುತ್ತೆ. ನಾನ್ ಮತ್ತೆ ನಿಮಗೆ ಅವಾಗ ಕೊಟ್ಟ ಉದಾಹರಣೆಯನ್ನೇ ತಗೊಳ್ತೀನಿ, ಆಯ್ತಾ? ಅಕ್ಕಿಯನ್ನ ನಾವು ಸೃಷ್ಟಿ ಮಾಡ್ತೀವಾ? ಇಲ್ಲ ಅಲ್ವಾ? ನಾವು ಬೆಳಿಬಹುದು ಅದನ್ನ ಅಷ್ಟೇ. ಆದ್ರೆ ಅದು ಎಲ್ಲಿಂದ ಬರುತ್ತೆ? ನಮಗೆ ಅಕ್ಕಿ ಎಲ್ಲಿಂದ ಬಂದಿತ್ತು? ಗಿಡದಿಂದ ಬರುತ್ತೆ ಅಂತ ನೀವು ಆನ್ಸರ್ ಮಾಡ್ತೀರಾ. ಓಕೆ, ಅದು ಸರಿಯಾಗೇ ಇದೆ. ಆದ್ರೆ ಫಸ್ಟ್ ಆ ಗಿಡ ಹೇಗ್ ಹುಟ್ಟಿತು? ನೀವು ಈ ಒಂದು ಏನು ಆಟ ಆಡ್ತಾ ಈ ರೀತಿ ನೀವು ಯೋಚನೆ ಮಾಡಿರ್ಬಹುದು, ಅಥವಾ ಹೀಗೆ ನೀವು ಫ್ರೆಂಡ್ಸ್ ಮಾತಾಡೋವಾಗ ಕೇಳ್ಕೊಂಡಿರ್ಬಹುದು, ಕೋಳಿ ಮೊದಲ ಅಥವಾ ಮೊಟ್ಟೆ ಮೊದಲ ಅನ್ನೋದು. ಹೌದಾ? ಯಾವುದು ಫಸ್ಟು ಅಂತ ಹೇಳಿ. ಇಲ್ಲೂ ಅದೇ ರೀತಿ ಆಗಿರತ್ತೆ. ಅಂದ್ರೆ ಯಾವುದೇ ಒಂದು ವಸ್ತು, ನಮ್ಮ ಪ್ರಕೃತಿಯಲ್ಲಿ ಇರುವಂತಹ ಯಾವುದೇ ಒಂದು ವಸ್ತುವನ್ನ ತಗೊಂಡ್ರು ಅದು ಯಾವುದೋ ಒಂದು ವಸ್ತುವಿನ ಪರಿವರ್ತನೆ ಆದಂತಹ ರೂಪ ಆಗಿರತ್ತೆ ಬಿಟ್ರೆ ನಾವು ಅದನ್ನ ಸೃಷ್ಟಿ ಮಾಡೋದಿಕ್ಕೆ ಸಾಧ್ಯ ಇಲ್ಲ, ಅಥವಾ ನಾವು ಅದನ್ನ ನಾಶ ಮಾಡೋದಿಕ್ಕೂ ಸಾಧ್ಯ ಇಲ್ಲ. ಉದಾಹರಣೆಗೆ ಈಗ ಮರನೇ ಅಂತ ತಗೊಳ್ಳೋಣ. ಕಟ್ಟಿಗೆ, ನಾವು ಮರವನ್ನ ಕಡಿದು ಕಟ್ಟಿಗೆ ಮಾಡ್ತೀವಿ, ಹೌದಾ? ಅದನ್ನ ಸುಟ್ಟಾಗ ಇದ್ದಲಾಗತ್ತೆ, ಅಂದ್ರೆ ಪರಿವರ್ತನೆ ಆಗ್ತಾ ಇದೆ ಅದು ಅಷ್ಟೇನೆ. ನಾವು ನಾಶ ಮಾಡಿದ್ವಾ ಪೂರ್ತಿಯಾಗಿ? ಇಲ್ಲ ಅಲ್ವಾ? ಸೊ ಈ ದ್ರವ್ಯ ಸಂರಕ್ಷಣಾ ನಿಯಮ ಏನ್ ಹೇಳತ್ತೆ ಅಂದ್ರೆ, ಪರಿಸರದಲ್ಲಿರುವಂತಹ ಯಾವುದೇ ಒಂದು ದ್ರವ್ಯರಾಶಿಯನ್ನ ನಾವು ನಾಶ ಮಾಡೋದಿಕ್ಕೂ ಸಾಧ್ಯ ಇಲ್ಲ ಅಥವಾ ಸೃಷ್ಟಿ ಮಾಡೋದಿಕ್ಕೂ ಸಾಧ್ಯ ಇಲ್ಲ. ಅದನ್ನ ಒಂದು ರೂಪದಿಂದ ಮತ್ತೊಂದು ರೂಪಕ್ಕೆ ನಾವು ಪರಿವರ್ತನೆ ಮಾಡಬಹುದು ಅಷ್ಟೇ ಅನ್ನುವಂತಹ ಒಂದು ಏನು ನಿಯಮವನ್ನ ನಮ್ಗೆ ಈ ಒಂದು ಸಂರಕ್ಷಣಾ ನಿಯಮ ಕೊಡತ್ತೆ. ಈ ರಾಸಾಯನಿಕ ಸಮೀಕರಣಗಳು ಕೂಡ ಈ ದ್ರವ್ಯರಾಶಿ ನಿಯಮವನ್ನ ಪಾಲನೆ ಮಾಡಲೇಬೇಕು. ರಾಸಾಯನಿಕ ಸಮೀಕರಣ ಅಂತ ಅಲ್ಲ, ಪ್ರಕೃತಿಯಲ್ಲಿರುವಂತಹ ಪ್ರತಿ ಒಂದು ವಸ್ತು ನಾವ್ ಅನ್ಕೊಳ್ತೀವಿ ನಾವು ಮಾಡಿರೋದು ಅಂತ ಹೇಳಿ, ಆದ್ರೆ ಅದು ನಾವೇ ಸ್ವಂತ ಹುಟ್ಟಿಸಿರೋದಾಗಿರಲ್ಲ. ಯಾವುದೋ ಒಂದು ಮೂಲದಿಂದ ಅದನ್ನ ಪರಿವರ್ತನೆ ಮಾಡ್ಕೊಂಡು ನಾವು ಬಳಸ್ತಾ ಇರ್ತೀವಿ ಅಷ್ಟೇನೆ, ಆಯ್ತಾ? ಸೊ ಯಾವ ವಸ್ತುವು ಈ ನಿಯಮದ ಹೊರತಾಗಿ ಇಲ್ಲ. ಹಾಗೆ ಈ ರಾಸಾಯನಿಕ ಸಮೀಕರಣಗಳು ಕೂಡ ಆ ಒಂದು ನಿಯಮವನ್ನ ಅನುಸರಿಸಲೇಬೇಕಾಗತ್ತೆ. ಸೊ ರಾಸಾಯನಿಕ ಸಮೀಕರಣ ಹೇಗೆ ನಾವು ಸರಿದೂಗ್ಸೋದು ಅನ್ನೋದನ್ನ ನಾಳಿನ ಕ್ಲಾಸಲ್ಲಿ ನೋಡೋಣ. ಇವತ್ತು ಇಷ್ಟು ಪಾಠ ಏನಾಯ್ತಲ್ಲ ಅದ್ರಲ್ಲಿ ನಿಮ್ಗೆ ಏನಾದ್ರೂ ಡೌಟ್ಸ್ ಇದೆಯಾ? ಡೌಟ್ಸ್ ಇದ್ರೆ ಕೇಳ್ಕೋಬಹುದು. ಈಗ ಹೇಳಿನ್ ರಿಪೀಟ್ ಮಾಡ್ರಿ. ದ್ರವ್ಯರಾಶಿ ನಿಯಮನ? ಹಾ ರೀ. ಓಕೆ, ಅದನ್ನು ಬೇಗ ಬರ್ಕೊಳ್ಳಿ. ದ್ರವ್ಯರಾಶಿ ಸಂರಕ್ಷಣಾ ನಿಯಮ ಅಂತ ಹಾಕಿ ದ್ರವ್ಯರಾಶಿಯನ್ನು ನಾವು ಸೃಷ್ಟಿಸಲು ಸಾಧ್ಯವಿಲ್ಲ. ಒಂದ್ ಸೆಕೆಂಡ್ ಮೇಡಮ್. ದ್ರವ್ಯರಾಶಿ ನಾವು ಸೃಷ್ಟಿಸಲು ಸಾಧ್ಯವಿಲ್ಲ. ದ್ರವ್ಯರಾಶಿ ನಾವು ಸೃಷ್ಟಿಸಲು ಸಾಧ್ಯವಿಲ್ಲ. 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 ಹಾ ರೀ ಮೇಡಮ್. ಸೃಷ್ಟಿಸಲು ಸಾಧ್ಯವಿಲ್ಲ, ನಾಶಪಡಿಸಲು ಸಾಧ್ಯವಿಲ್ಲ.
ನಾಶಪಡಿಸಲು ಸಾಧ್ಯವಿಲ್ಲ. ಒಂದು ರೂಪದಿಂದ ಮತ್ತೊಂದು ರೂಪಕ್ಕೆ ಪರಿವರ್ತಿಸಬಹುದು. ಒಂದು ರೂಪದಿಂದ ಮತ್ತೊಂದು ರೂಪಕ್ಕೆ ಪರಿವರ್ತಿಸಬಹುದು. ಆಯ್ತ್ರಿ. ಆಯ್ತಾ? ಒಂದು ರೂಪದಿಂದ ಇನ್ನೊಂದು ರೂಪಕ್ಕೆ ಪರಿವರ್ತಿಸಬಹುದು. ಇದು ದ್ರವ್ಯರಾಶಿ ಸಂರಕ್ಷಣಾ ನಿಯಮ ಆಗಿರುತ್ತೆ. ಇದನ್ನ ಅನುಸರಿಸಿ ನಾವು ರಾಸಾಯನಿಕ ಸಮೀಕರಣವನ್ನು ಸರಿದೂಗಿಸ್ತೀವಿ. ಅದು ಹೇಗೆ ಅನ್ನೋದನ್ನ ನಾಳೆ ಕ್ಲಾಸ್ ಅಂದ್ರೆ ನೆಕ್ಸ್ಟ್ ಕ್ಲಾಸ್. ಇದ್ರಲ್ಲಿ ಮತ್ತೇನಾದ್ರೂ ಡೌಟ್ ಇದೆಯಾ? ಇಲ್ರಿ. ಓಕೆ, ಹಾಗಿದ್ರೆ ಒಂದ್ ಕೆಲಸವನ್ನ ಮಾಡಿ. ನಾವಿವತ್ತು ಒಂದ್ ಪ್ರಯೋಗವನ್ನ ನೋಡಿದ್ವಿ ಅಲ್ವಾ, ಸತು ಮತ್ತೆ ಸಲ್ಫ್ಯೂರಿಕ್ ಆಮ್ಲ. ಏನ್ರಿ ಮೇಡಮ್ ಇನ್ನೊಂದ್ಸಲ ಹೇಳ್ರಿ. ಸತ್ತು ಮತ್ತೆ ಸಲ್ಫ್ಯೂರಿಕ್ ಆಮ್ಲದ ಒಂದ್ ಪ್ರಯೋಗವನ್ನ ನೋಡಿದೀವಿ ಅಲ್ವಾ ಇವತ್ತು? ಹ್ಞೂ ರೀ, ನೋಡಿದೇವ್ರಿ. ಹಾ, ಆ ಒಂದು ಪ್ರಯೋಗಕ್ಕೆ ಸಮೀಕರಣವನ್ನ ಬರಿತೀರಾ ನೀವು? ಅಂದ್ರೆ ಪದ ಸಮೀಕರಣ, ಸಂಕೇತ ಬೇಡ, ಪದ ಸಮೀಕರಣವನ್ನ ಬರೀ. ಮಾಡಬಹುದಾ? ಏನ್ರಿ? ಪದ ಸಮೀಕರಣ. ಆ ಪ್ರಯೋಗದಲ್ಲಿ ಏನ್ ಕ್ರಿಯೆ ಆಗ್ತಾ ಇದೆಯಲ್ಲ ಅದಕ್ಕೆ ಪದ ಸಮೀಕರಣವನ್ನ ಬರಿತೀರಾ? ಈಗ ಬರಿಬೇಕ್ರಿ. ಈಗಲ್ಲ, ಹೋಮ್ವರ್ಕ್. ಕ್ವಶನ್ ಹೇಳ್ರಿ ಮೇಡಮ್. ಸತ್ತು ಸಲ್ಫ್ಯೂರಿಕ್ ಆಮ್ಲದ ಪ್ರಯೋಗ ನಿಮ್ ಪುಸ್ತಕದಲ್ಲಿ ಇದೆ ಅಲ್ವಾ? ಈ ಚಿತ್ರದಲ್ಲಿ ಕಾಣಿಸ್ತಾ ಇದೆಯಾ ಮಕ್ಳೇ ಎಲ್ರಿಗೂ? ಈ ಚಿತ್ರದಲ್ಲಿರುವಂತಹ ಪ್ರಯೋಗಕ್ಕೆ ಪದ ಸಮೀಕರಣವನ್ನ ಬರ್ಕೊಂಡ್ ಬನ್ನಿ. ಚಿತ್ರ 1.2 ನಿಮ್ ಪುಸ್ತಕದಲ್ಲೂ ಇದೆ ಅದು. ಅದಕ್ಕೆ ಪದ ಸಮೀಕರಣವನ್ನ ಬರ್ಕೊಂಡ್ ಬನ್ನಿ. ಓಕೆನಾ? ಓಕೆ, ಹಾ ರೀ ಮೇಡಮ್. ಸರಿ. ಓಕೆ, ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಥ್ಯಾಂಕ್ ಯು ಮೇಡಮ್.